ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಬಾಡವಾಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನ ಘಟಕ ಉದ್ಘಾಟನೆ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಶಿಕಾಂತ್ ಪಡಸಲ್ಗಿ ಗುರುಜಿಗಳು, ಗೌರವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ಅಮೃತಸ್ಥದಿಂದ ನಾಮಫಲಕದ ಮತ್ತು ನೂತನ ಘಟಕದ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಮಲ್ಲಪ್ಪ ಅಂಗಡಿ, ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹಾದಿಮನಿ, ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ನಾಗರಾಜ್ ದೇಸಾಯಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಮಗ್ದೂಮ್, ಸಂಕೇಶ್ವರ ಬ್ಲಾಕ್ ಅಧ್ಯಕ್ಷರು ರಾಮಗೌಡ ಪಾಟೀಲ್, ಹುಕ್ಕೇರಿ ತಾಲೂಕಾ ಗೌರವಾಧ್ಯಕ್ಷರು ಸಿದ್ದನಗೌಡ ಪಾಟೀಲ್, ಕಾನೂನು ಸಲಹೆಗಾರರು ರವಿ ಬುರಗಲ್ಲಿ, ಕಾರ್ಯದರ್ಶಿ ಕೆಂಪಣ್ಣ ಬುರಗಲ್ಲಿ ಹಾಗೂ ಶಂಕರ್ ಸಮಾಯಿ ಸಂಕೇಶ್ವರ ಬ್ಲಾಕ್ ಉಪಾಧ್ಯಕ್ಷರು, ಸಚಿನ್ ಕಾಗಲ್ಕರ್ ಸಂಕೇಶ್ವರ ಬ್ಲಾಕ್ ಕಾರ್ಯದರ್ಶಿ ಹಾಗೂ ವಿವಿಧ ಘಟಕದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರೈತರ ಸಲುವಾಗಿ ರೈತರಿಗೋಸ್ಕರ ಈ ಒಂದು ಸಂಘಟನೆ ಬಾಡವಾಡಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆಲ್ಲರೂ ಸಹಕರಿಸಿ ಮತ್ತು ಎಲ್ಲ ರೈತ ಬಾಂಧವರು ಇದರಲ್ಲಿ ಪಾಲ್ಗೊಂಡು ಸದಸ್ಯತ್ವ ಪಡೆಯಿರಿ ಎಂದು ಶಶಿಕಾಂತ್ ಗುರುಜಿಯವರು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಜಯ್ ಕಲ್ಲಪ್ಪ ಮೂರ್ತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಾಡವಾಡಿ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಲಗ್ಮಣ್ಣ ರಾಮಖೋತ್, ಸದಾಶಿವ ಅಪ್ಪಣ್ಣ ಖೋತ್ ಖಜಾಂಚಿ, ಶಿವಾಜಿ ಲಗ್ಮಣ್ಣ ಖೋತ್ ಕಾರ್ಯದರ್ಶಿ, ರಾಜು ರಾಮಖೋತ್ ನಿರ್ದೇಶಕರು ಹಾಗೂ 50ಕ್ಕಿಂತ ಹೆಚ್ಚು ಸದಸ್ಯರು ಈ ಸದಸ್ಯತ್ವವನ್ನು ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ರೈತರು, ಗ್ರಾಮಸ್ಥರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಲಗ್ಮಣ್ಣ ರಾಮಖೋತ್ ಇವರು ಸ್ವಾಗತಿಸಿದರು. ವಿಜಯ ಕಲ್ಲಪ್ಪ ಮೂರ್ತಿ ಅಧ್ಯಕ್ಷರು ವಂದಿಸಿದರು. ದೇಶ್ ಪ್ರಭು ನ್ಯೂಸ್ ಬಾಡವಾಡಿ. ಸನ್ಮಾನಿಸಿದ ರೈತ ಬಾಂಧವರಿಗೆ ಅದೇ ರೀತಿಯಾಗಿ ಶ್ರೀ ಕಲ್ಲಪ್ಪ ಮರಡಿ ಚಿಕ್ಕಾಲ್ಗೋಡ್, ಪ್ರಶಾಂತ್ ಪಾಟೀಲ್ ಕೊಡಗಿನ ನಮ್ಮೂರಿನ ಅಧ್ಯಕ್ಷ ಹಾಗೂ ಪ್ರಭು ಮಗದೂಮ್ ಅಮ್ಮಗಡ್ ಬಸವಗೌಡ ಪಾಟೀಲ್ ಸ್ವೀಕರಿಸಬೇಕೆಂದವರಲ್ಲಿ ಸ್ವಾಗತ. ನಮ್ಮೂರಿ ಹಾಗೂ ಉಪಾಧ್ಯಕ್ಷರಾದ ರಮಣ. ಅದೇ ರೀತಿಯಾಗಿ ಸಂಘದ ಬಾಡವಾಡಿ ಘಟಕ ಉದ್ಘಾಟನೆಗೆ ಆಗಮಿಸಿದಂತ ಎಲ್ಲ ಶಶಿಕಾಂತನ ಗುರೂಜಿ, ರಾಜ್ಯ ಸಂಚಾಲಕರು ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ, ರಾಜ್ಯ ಗೌರವಾಧ್ಯಕ್ಷರು, ಸ್ವಾಗತಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಬಾಡವಾಡಿಯ ರೈತ ಬಾಂಧವರಿಗೆ ಎಲ್ಲ ಸ್ವಾಗತ ಕೋರುತ್ತೇನೆ. ಅಲ್ಲಿ ಥೋಡೆ ಕಬ್ಬು ಕೆತ್ತಿ ನಿಮ್ಗೆ ಗಾಡಿ ಮಾಡಿ ಹೋಗಿ ಬರ್ತಿದ್ದಿಲ್ಲಿ ಅದೊಂದು ನೆನಪು ನನಗ. ಒಂದು ಇಲ್ಲೂ ಈಗಾಗಲೇ ನಮಗೆ ಸಂಖ್ಯೆಗೂ ಕಬ್ಬು ಗಾಡಿಗಳು ಬರ್ತಾವೆ ನಿಮ್ಮಲ್ಲಿ. ಅದ್ರ ರೈತರು ಎಷ್ಟು ತ್ರಾಸ ಐತಿ ಮತ್ತು ನಮ್ಮಲ್ಲೇ ಬೇ ಕೆಲಸ ಬರ್ತಾರೆ ಇಲ್ಲಿ ಅವರು. ಏನ ಜೋಳ ಕೊಯ್ಯಕ್ಕಾಗಲಿ, ಒಂದು ಕಬ್ಬ ಕಣ ಕಟ್ಟಕ್ಕಾಗಲಿ, ಅದ್ರ ರೈತರ ತ್ರಾಸ ಇಲ್ಲಿ ಬಂದ ಕೂಡ ಯಾಕೆ ಇದು ತ್ರಾಸ ಆಗೈತೆ ಅಂದ್ರೆ ಇಲ್ಲಿ ನೀರಿನ ಸೌಕರ್ಯ ಇಲ್ಲ. ಮತ್ತ ಅದ್ರಾಗ ಇವತ್ತ ಅವ್ರ ನಮ್ಮ ಪೊಲೀಸ್ ಅಂತಂದ್ರು ಬಂದಾರ. ಇಲ್ಲಿ ಸಂಘಟನಾ ಎದಕ್ ಮಾಡತ್ತಾರು, ಅವ್ರ ಸಮಸ್ಯೆ ಏನತಿ ಅನ್ನುವಂತಾದ ಅವರು ಕೂಡ ಒಂದು ಸರ್ಕಾರ ಈ ಗ್ರಾಮದಾಗ ಹಿಂಗ ಶಾಲ್ ಹಾಕಿರು, ಇಷ್ಟು ಸಂಘಟನೆ ಮಾಡ್ರು, ಅವ್ರ ಬೇಡಿಕೆ ಇದೆ ಐತೆ ಅನ್ನುವಂಥದ್ನ ಸರ್ಕಾರ ಮುಟ್ಸುವಂತ ಕೆಲಸ ಅವರು ಪೊಲೀಸ್ ಅಂತಂದ್ರು ಮಾಡ್ತಾರು. ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಯೊಂದು ಮನೆಗೂ ಒಬ್ಬರು ಶಾಲ್ ಹಾಕಿದ್ರೆ ಏನ್ ತಪ್ಪಾಗಂಗಿಲ್ಲ. ಯಾಕಪ್ಪ ಅಂತಂದ್ರ ರಾಜಕೀಯ ಮಾಡುವತ್ನ್ಯಾಗ ನೀವು ಯಾವ ಪಕ್ಷ ಎಕರೆ 40,000 ಬರ್ತೈತಿ.
ಹಿಂಗ ನೀವು ಸುಮ್ ಕೂತ್ರಿ ಅಂದ್ರ ಇನ್ನು ಕೆಲವೇ ವರ್ಷದೊಳಗೆ 40,000 ರೂಪಾಯಿ ಎಲ್ಲ ನಿಮ್ ಉತ್ತಾರ ಮ್ಯಾಗ 1 ರೂಪಾಯಿ ಕೊಡ್ಲಾರ್ದಂಗ ಮಾಡ್ತಾರ. 1 ರೂಪಾಯಿ ಸಿಗ್ಲಾರ್ದಂಗ ಆಗ್ತದ ಡಿಸಿಸಿ ಬ್ಯಾಂಕಿಂದು. ಎಂತ ಯೋಜನೆಗಳನ್ನ ತರ್ಲಿಕ್ಕತ್ತಾರ, ಹಾಳಾಗಿರ್ತಕ್ಕಂಥ ಭೂಮಿಗೆ ಲೋನ್ ಕೊಡಾಕತ್ತಾರ. ಇವ್ರಿಗೆ ಅನ್ನ ಹಾಕಿ ಜೀವನ್ ಕೆಟ್ಟ ನಿಜವಾದ ಮಾಲಕ ಟವಲ್ ಹಾಕೊಂಡು ನೀವು ಮನೆ ಹಾಕೋತೀರಿ ಭೂಮಿಯಾಗ, ನಿಮಗ ರೊಕ್ಕ ಕೊಡೋದ್ರ ನುಕ್ಸಾನ್ ಆಗ್ತದ ಅವ್ರಿಗೆ. ಯಾರು ಇವ್ರ ಮನೆಯಿಂದ 10 ರೂಪಾಯಿ ತಂದು ಕೊಡಂಗಿಲ್ಲ. ಯಾವುದೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ್ಲಿ, ಸದಸ್ಯರ್ಲಿ, ಉಪಾಧ್ಯಕ್ಷರ್ಲಿ ಅವ್ರ ಮನೆಯಾಗಿನ ಕಬ್ಬಿನ ಬಿಲ್ ತಂದು ನಮಗೆ ಲೋನ್ ಕೊಡಂಗಿಲ್ಲ. ಇದೇನು ಖಾಸಗಿ ಬ್ಯಾಂಕ್ ಅಲ್ಲ, ನಾವು ಕಟ್ಟಿರ್ತಕ್ಕಂತ ಮಹಾತ್ಮರು ಕಟ್ಟಿರ್ತಕ್ಕಂತ ನಬಾರ್ಡ್ ಬ್ಯಾಂಕಿನ, ಅಪೇಕ್ಷ ಬ್ಯಾಂಕಿನ ಅಂಡರ್ದೊಳಗಿರ್ತಕ್ಕಂತ ಸರ್ಕಾರದ ಸ್ವಂತದೊಳಗಿರ್ತಕ್ಕಂತ ರೈತರ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್. ಎಷ್ಟು ಕೊಡ್ಬೇಕು ಲೋನ್ ಅಂದ್ರೆ ಲಕ್ಷ ಗಟ್ಟಲೆ ಕೂಡ ಎಷ್ಟದ ನಿರ್ದಿಷ್ಟ ಮಾಡ್ಕೊಂಡು ಕೊಡ್ಬೇಕಾಗ್ತದ. ರೈತರಿಗೆ ಲೋನ್ ಕೊಟ್ರೆ ನುಕ್ಸಾನ್ ಆಗ್ತದ ಅಂತ ಹೇಳ್ತಾರ. ಹೆಂಗ್ರಿ, ರೈತ ಅನ್ನ ಹಾಕೋದ್ ಬಿಟ್ಟಂದ್ರೆ ನೀ ಜೀವಂತ ಇರ್ತೀಯನ್? ಕೋವಿಡ್ ಬಂದಾಗ ಬಹಳ ಮಂದಿ ಬಗಲ ಹಾಕೊಂಡು ಮನಿ ಹಾಕೊಂಡು ಬೆಂಗಳೂರಾಗ ಮನಿ ಹಾಕೊಂಡು ಬಗಲ ಹಾಕೊಂಡು ಕೂತ್ರಲ್ಲ. ನೀವೊಂದ 8 ದಿನ ಮನಿ ಬಗಲ ಹಾಕೊಂಡು ಕೂತಿದ್ರಂದ್ರ ಇವರೆಲ್ಲ ದವಾಖಾನೆಗಿರ್ಬೇಕಾಗ್ತಿ ಊಟಿರ್ಲಾರ್ದ. ಅದಕ್ಕ ಜಗತ್ತಿನೊಳಗೆ ಬೇಕಾದಂತ ದೊಡ್ಡ ವ್ಯಕ್ತಿಯಲ್ಲಿ ಶ್ರೀಮಂತ ರೈತದನ ನಾವು ಮೊದಲು ಒಕ್ಕಟ್ಟಾಗಬೇಕು ಅನ್ನೋದು ಅವ್ರ ಮ್ಯಾಗ ನಮಗೊಂದು ನಂಬಿಕೆ ಐತಿ. ಆ ರೀತಿ ನಾವು ಅವ್ರಿಗೆ ಸಹಕಾರ ಕೊಡೋಣ್ರಿ. ಅವ್ರು ನಮ್ಮ ಧನಿಯಾಗಿ ನಮಗೇನ್ ಬೇಕು ಸವಲತ್ತುಗಳ ಚಲೋ ಕೆಟ್ಟ ಎಲ್ಲ ನಮ್ಗೆ ಅನುಕೂಲ ಮಾಡಿ ಕೊಡ್ತಾರೋ. ಅವ್ರ ತ್ಯಾಗಗಳ ರೈತರಿಗೆ ಅನುಕೂಲ ಆಗಲ್ಲ. ಈ ನಮ್ಮ ವೇದಿಕೆ ಮುಖಾಂತರ ಅವರ ಉಪಕಾರವನ್ನ ನಾವು ಸ್ಮರಣೆ ಮಾಡಬೇಕು ಅಂತ ನಾ ಹೇಳ್ತಾನೆ. ಮತ್ತೊಂದೇನಂದ್ರೆ ಎಂತ ಊರಿಗೆ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಗಣ್ಯ ಮಾಡಿದ್ರೆ ಬಂದ